ಸರ್ ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ತಾಲೂಕು ಯಾವ್ದಂತ ಸ್ವಲ್ಪ. ನಮ್ಮ ಹೆಸರು ತಿಮ್ಮಣ್ಣ ಅಂತ. ನಮ್ಮದು ಕ್ಯಾಸಾಪುರ ಗ್ರಾಮ, ಹಿರೇಗುಂಟೂರು ಹೋಬಳಿ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ಟೊಮೊಟೊ ಯಾವ್ದು ಹಾಕಿರೋಣ ನೀವು ಈಗ? ಈಗ ಹಿಂದೆಲ್ಲ ಬೇರೆ ತಡೆ ಹಾಕಿದ್ವಿ, ಈಗ ಹಾಕಿರೋದು ಅರವಿಂದ್ ಅಂತ ಹಾಕಿದೀವಿ. ಯಾವ ಕಂಪ್ನಿ ಸರ್? ಕಂಪ್ನಿ ಹೆಸರು ಗೊತ್ತಿಲ್ಲ. ಲಕ್ಷ್ಮಿ ಇನ್ಪುಟ್ಸ್, ಲಕ್ಷ್ಮಿ ಅರವಿಂದ. ಇದು ಫಸ್ಟ್ಗೆ ನಾವು ಹಾಕಿರೋದು. ಇದೇ ಫಸ್ಟ್ ಹಾಕಿದ್ದೀರಾ? ಫಸ್ಟ್ ಹಾಕಿರೋದು. ಹಿಂದೆಲ್ಲ ಭಾಳ ಖರ್ಚು ಮಾಡ್ತಿದ್ವಿ. ಬೇರೆ ಸೊಸೆ ಎಲ್ಲ ಹಾಕಿದಾಗ ನಾಟಿಗೆ ಗೊಬ್ಬರ ಭಾಳ ಕೊಡ್ತಿದ್ವಿ, ಮತ್ತು ಮೇಲು ಗೊಬ್ಬರ ಕೊಡ್ತಿದ್ವಿ. ಇದಾಕಿದ್ಮೇಲೆ ನಮಗೆ ಯಾಕೋ ಗೊಬ್ಬರ ಕೊಡೋದು ಬೇಡ ಅನ್ಸೋದು. ಭಾಳ ಫಲವತ್ತವಾಗಿ ಬಂತು ಸಸಿ, ನೋಡೋಕ್ಕೆ ಅಂತ ಚಂದವಾಗಿ ಬಂತು. ನೋಡ್ತಾಳೆ ಗೊತ್ತಾಯ್ತು ಇದರಲ್ಲಿ ಹೂವು ಬಳ್ಳಿ ಜಾಸ್ತಿ ಬೆಳೀತತೆ, ಮೇಲು ಗೊಬ್ಬರ ಹಾಕೋದು ಬೇಡ ಅಂದ್ಬಿಟ್ಟು ನಾವು ಈಗ 1 ಎಕರೆ 7 ಗುಂಟಿಗೆ 2 ಪ್ಯಾಕೆಟ್ DAP ಕೊಟ್ಟಿವಿ. 2 ಚೀಲ ಅಷ್ಟೇ ಗೊಬ್ಬರ ಕೊಟ್ಟಿರೋದು. ಇವತ್ತಿನವರೆಗೆ ಯಾವ ಗೊಬ್ಬರನೂ ಕೊಟ್ಟಿಲ್ಲ. 2 ಚೀಲ ಗೊಬ್ಬರ ಕೊಟ್ಟಿದ್ದೀರಾ. ಹಂಗಾಗಿ ಇದಕ್ಕೆ ನಾವು ಮತ್ತೆ ನೀರು ಒಂದೇ ಸಲ ಕಟ್ಟಿರೋದು. ಸಸಿ ಹಚ್ಚಿದಾಗ ಮತ್ತೆ ಇನ್ನೊಂದ್ಸಲ ಕುಂಟೆ ಹೊಡೆದಾಗ ಅಷ್ಟೇ ಕಟ್ಟಿರೋದು, ಮತ್ತೆ ನೀರು ಕಟ್ಟಿಲ್ಲ. ಮತ್ತೆ ಮಳೆಗೆ ನೀರು ಭಾಳ ಕಮ್ಮಿ ಕೇಳದತ್ತೆ, ನೀರು ಜಾಸ್ತಿ ಕೇಳಲ್ಲ. ನೀರು ಎಷ್ಟು ಕಮ್ಮಿ ಇರ್ತದೆ ಅಷ್ಟು ಚೆನ್ನಾಗಿ ಬರ್ತೈತೆ. ಈ ತಳಿ ಬಗ್ಗೆ ನಿಮ್ಗೆ ಕಾಯಿ ಸೆಟ್ಟಿಂಗ್ ಆಗಿರೋದು, ಇದು ಕಾಯಿ ಈಗ ಬಂದಿರೋ ಹೂವು ನಮಗೆ ಏನು ಭಾಳ ಇಷ್ಟವಾಯ್ತು ಅಂತಂದ್ರೆ ಕಾಯಿ ಭಾಳ ಒಂದು ಗೊಂಚಲಲ್ಲಿ 6, 7, 8 ತನಕ ಬಂದಿದೆ. ಆಮೇಲೆ ಒಂದು ಯಾವುದೋ ಒಂದು ರೋಗವಾಗಿ ಏನಾಗಿ ಬಳ್ಳಿಗೆ ಏನೂ ತೊಂದರೆ ಇಲ್ಲ, ಆಮೇಲೆ ಕಾಯಿಗೂ ತೊಂದರೆ ಇಲ್ಲ, ಚೆನ್ನಾಗಿ ಬರ್ತಿದೆ, ಸೈಜು ಚೆನ್ನಾಗಿ ಬರ್ತಿದೆ. ಹಾಗೆ ಸ್ವಲ್ಪ ನಮಗೆ ಬೇರೆ ಗಿಡಕ್ಕಿಂತ ಈ ಗಿಡಕ್ಕೆ ಖರ್ಚು ಕಮ್ಮಿ ಅನಿಸ್ತದೆ. ಖರ್ಚು ಕಮ್ಮಿ ಬರ್ತದೆ ಅನಿಸ್ತದೆ. ಯಾಕೆ ಕಮ್ಮಿ ಅಂದರೆ ತಳಿ ಚೆನ್ನಾಗೈತೆ. ಇದು ನಾವೆಲ್ಲ ಹೋದ್ಸಲ ಇದು ಯಾವ ಭಾಳ ಹಾಕಿದ್ವಿ, ಅವೆಲ್ಲ ಖರ್ಚು ಭಾಳ ಬರ್ತಿತ್ತು, ಈ ಸೈಜ್ ಬರ್ತಿದ್ದಿಲ್ಲ. ಆ ರೋಗ ಜಾಸ್ತಿ ಕಾಣಿಸುತ್ತೆ, ಕಾಯಿ ಚುಕ್ಕೆ, ಹುಳ ಅಂಥವೆಲ್ಲ ಭಾಳ ಬರ್ತಿತ್ತು. ಆಮೇಲೆ ಈಗ ಕಾಯಿ ಸೈಜ್ ಆಗೈತಲ್ಲ, ಈಗ ಆಲ್ರೆಡಿ ಈಗ ಬೂದಿ ರೋಗ ಅಂತ ಬರ್ತದೆ, ಅದು ಬೀಳ್ಬೇಕಿತ್ತು. ಅದು ಬಿದ್ದಿಲ್ಲ. ನಾನೊಂದು 6 ಟೈಮ್ ಔಷಧಿ ಕೊಟ್ಟಿದ್ದೀನಿ ಅಷ್ಟೇ, ಭಾಳ ಕಮ್ಮಿ ರೇಟಿಂದ ಕೊಟ್ಟಿದ್ದೀನಿ. ಆಮೇಲೆ ಮಳೆ ಹಿಡ್ಕೊಂಡ್ರಿಂದ ನಿಮಗೆ ಚುಕ್ಕಿ ಏನಾರ ಕಾಣ್ತಾ ಇಲ್ಲ, ಈ ಕಾಯಿ ಕಂಡಿಲ್ಲ. ಇದರಲ್ಲೇ ಮತ್ತೆ ಬೇರೆ ಗಿಡ ಮಿಸ್ ಆಗಿ ಒಂದು 10 ರೂಪಾಯಿ ಸಸಿ ಬಂದಿತ್ತು, ಅದರಲ್ಲಿ ಐತಿ. ಅದು ಯಾವುದೋ ಹೆಸರು ಗೊತ್ತಿಲ್ಲ, ಅದು ಮಿಸ್ ಆಗಿ ಅವ್ರು ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ನಾವು ಹಚ್ಚಿದೀವಿ. ಅದು ಬೇರೆ ಅಲ್ಲೆಲ್ಲೇ ಟ್ರೈಗಳು ತಗೊಂಡು ಹಚ್ಚಾರ, ಅದನ್ನ ನಾವು ಕಾಯಿನ ಹೊರಗೆ ಕೀಳಿಸಿ ಹಾಕ್ಸಿದೀವಿ, ಕಾಯೋದು ಬಿಡ್ತಿಲ್ಲ ನಾವು. ಸರ್ ಈ ತಳಿ ಬಗ್ಗೆ ನೀವು ಒಂದು ಸ್ವಲ್ಪ ಏನಾದ್ರೂ ಏನಂತ ಹೇಳ್ತೀರಾ? ನಮಗೆ ಈ ತಳಿ ಬಗ್ಗೆ ಇಳುವರಿ ಚೆನ್ನಾಗಿ ಬರ್ತದೆ. ಈಗ ನಾವು ಒಂದು ಗಿಡದಲ್ಲಿ ಇಷ್ಟು ಕಾಯಿ ಐತಲ್ಲ, ಬೇರೆ ಗಿಡ ಹಾಕಿದ್ರೆ ಒಂದು ಬಾಕ್ಸಿಗೆ ಬೇಗ ತುಂಬತತಿ, ಇದು ಸೈಜ್ ಬರ್ತತಲ್ಲ. ಕಮ್ಮಿ ಅಂದ್ರೆ ಒಂದು 6 ಹಣ್ಣಿಗೆ 1 kg ಬರ್ತೈತಿ. ಅದು 6 ಹಣ್ಣಿಗೆ 6 ಹಣ್ಣು ಹಾಕ್ಬಿಟ್ಟು 1 kg ಬರ್ತದೆ. ಅಲ್ಲಿ ಲೆಕ್ಕ ಹಾಕ್ರೆ ಒಂದು ಬಾಕ್ಸಿಗೆ ಎಷ್ಟು ಪೀಸಿಗೆ ಬಾಕ್ಸ್ ಆಗ್ಬೋದು ಅಂತ. ಹಂಗಾಗಿ ನಮ್ಗೆ ಇಳುವರಿ ಜಾಸ್ತಿ. ನಾನೀಗ 1 ಎಕರೆ 7 ಗುಂಟಿದೆ, ನಾನು ಒಂದು 1000 ಬಾಕ್ಸ್ ಲೆಕ್ಕಕ್ಕೆ ಅಂದಾಜು ಮಾಡಿದ್ದೀನಿ. 1000 ಬಾಕ್ಸ್ ಲೆಕ್ಕಕ್ಕೆ ಇಳುವರಿ ಚೆನ್ನಾಗಿದೆ. ಇಳುವರಿ ಬಗ್ಗೆ ನಾವು ತುಂಬ ಐತೆ. ಇನ್ನು ನಾವು ಏನು ಮಾಡಿವಿ ಅಂದರೆ ಗೂಟ ಈ ಥರ ಕೊಡಬೇಕಿತ್ತು. ಈ ಥರ ಕೊಟ್ಟಿದ್ದು ನಾವು ಬೇರೆ ತಳಿ ಹಾಕಿದ್ವಲ್ಲ, ಸಿಂಗಲ್ ಗೂಟ ಕೊಟ್ಕೊಂತ ಬಂದ್ವಿ, ತಡಿತ ಬಂದ್ವಿ. ಇದು ಓವರ್ಲೋಡ್ ಆಯಿತು, ಮತ್ತು ಗೂಟ ತಡಿತಿಲ್ಲ. ಚೆನ್ನಾಗಿದೆ ತಳಿ ಬಗ್ಗೆ ಮಾತ್ರ ನಮ್ಮ ಎಣ್ಣೆ ಮಾತಿಲ್ಲ, ಇಲ್ಲ ಕಂಟ್ರೋಲ್ ಇದೆ. ಆಮೇಲೆ ಆದಷ್ಟು ಜವಾಬ್ದಾರಿ ತಗೊಂಡು ಮಾಡ್ಬೇಕು. ಸರ್ ಗಟ್ಟಿ ಹೆಂಗಿದೆ? ಗಟ್ಟಿ ಭಾಳ ಚೆನ್ನಾಗಿದೆ ಬಿಟ್ರಿ. ಇದನ್ನ 1 ತಿಂಗಳು ಇಡ್ರಿ, ನೀವು 1 ತಿಂಗಳು ಫ್ರಿಜ್ಜಲ್ಲಿ ಇಟ್ರೆ ಹಣ್ಣು ಏನಾಗಲ್ಲ. ಬೇರೆದೇ ಇದಕ್ಕಿಂತ 1 ತಿಂಗಳ ತನಕ ಬಳಕೆ ಮಾಡ್ಬೋದು. ಇದು ಈಗ ನನಗೆ ಅನುಭವ ಇದೆ ಟೊಮೊಟೊ ಬಗ್ಗೆ. ಬೇರೆ ಹಣ್ಣಿಗೂ ಇದಕ್ಕೂ ಕಾಯಿ 4 ಹಾಕ್ರಿ ಹಣ್ಣು ಓಪನ್ ಆಗಲ್ಲ. ಅದು ನಮ್ಮ ಮನೆಗೆ ಹೋಗಿ ತಗೊಂಡು ಅಲ್ಲೇ ಅದನ್ನು ಯೂಸ್ ಮಾಡಿದ್ದೀವಿ, ಚೆಕ್ ಮಾಡಿದ್ವಿ. ಆದರೂ ಅದು ಬೇಗ ಕರಗಲ್ಲ. ನಾನೇ ಓಪನ್ ಆಗಿ ಒಂದು 3 ಹಣ್ಣು ತಗೊಂಡೋಗಿ ಇದ್ರ ಬಗ್ಗೆ ನೋಡೋಣ ಅಂತ ನಾನೇ ಒಗ್ಗರಣೆಯಲ್ಲಿ ಹಾಕಿಬಿಟ್ಟು ಎಲ್ಲ ಫ್ರೈ ಮಾಡಿದೆ. ಇವತ್ತೇ ಮಾಡಿದ್ದು. ಬೇಗ ಅದು ಕರಗಲ್ಲ, ಈರುಳ್ಳಿ ಟೈಪು ಬರ್ತದೆ ಗಟ್ಟಿ. ಆಮೇಲೆ ಇದಕ್ಕೆ ಯಾಕೆ ಇಷ್ಟಪಡ್ತೀವಿ ಹೇಳ್ತಾ ಇದ್ದೀನಿ ಅಂದರೆ, ಇದು ಹೊರಗಡೆ ಹೋಗೋಕ್ಕೆ ಭಾಳ ಇಷ್ಟಪಡ್ತಾರೆ, ತಗೊಂಡು ಹೋಗೋಕ್ಕೆ ಎಕ್ಸ್ಪರ್ಟಿಗೆ ಭಾಳ ಇಷ್ಟಪಡ್ತಾರೆ. 4-5 ದಿನ ಇಟ್ಟರೆ ಅವ್ರಿಗೆ 4-5 ದಿನ ಲೋಡ್ ಮಾಡಿ 4-5 ದಿನ ಅವರು ಜರ್ನಿ ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಬೇರೆ ಹಣ್ಣೆಲ್ಲ ಇಜಿಕೆ ಅಂತವೆ, ಮತ್ತೆ ಎಲ್ಲ ಓಪನ್ ಆಗ್ತವೆ, ಹಂಗಾಗಲ್ಲ ಅಂತ ನನ್ನ ಅನಿಸಿಕೆ. ಲಕ್ಷ್ಮಿ ಸರ್ ಬೇರೆ ರೈತರಿಗೆ ಬೆಳೆಯೋಕ್ಕೆ ಏನು ಇನ್ಫಾರ್ಮೇಷನ್ ಕೊಡ್ತೀರಾ ಅವ್ರಿಗೆ? ಏನು ಇನ್ಫಾರ್ಮೇಷನ್ ಕೊಡ್ತೇನೆ ಅಂದರೆ, ನನಗೆ ಭಾಳ ಇಷ್ಟ ಇದೆ ಅಂದರೆ ಲಕ್ಷ್ಮಿ ಅರವಿಂದ್ ಅಂತ ಈ ತಳಿ. ಇದರಲ್ಲಿ ಖರ್ಚು ಕಮ್ಮಿ. ಇದು ಹಾಕಿದ್ರೆ ರೈತರು ಖರ್ಚು ಕಮ್ಮಿ ಬರ್ತೈತೆ. ಆಮೇಲೆ ಹಣ್ಣು ಬಿಡ್ಸೋಕ್ಕೂ ಲೇಬರ್ ಕಮ್ಮಿ ತಗೊಂತಾರೆ, ಸೈಜ್ ಇರೋದ್ರಿಂದ. ಇದು ಹಾಕಿ ಬೆಳೆದ್ರೆ ಭಾಳ ಲಾಭ ಬರ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೈತರು ಮಾಡ್ಬೋದು? ಎಲ್ಲ ರೈತರು ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಗೊಬ್ಬರ ನಾವು ನೋಡ್ರಿ 2 ಪ್ಯಾಕೆಟ್ DAP ಹಾಕಿ ಸರ್. ನೀವು ಸ್ಟಾರ್ಟಿಂಗಲ್ಲಿ 2 DAP ಚೀಲ ಬಿಟ್ಟರೆ ಮತ್ತೆ ಏನು ಹಾಕಿಲ್ವಾ? ಏನು ಹಾಕಿಲ್ಲ. ಆಮೇಲೆ ಮೊನ್ನೆ ಮಾತ್ರ ಒಂದು 50 kg ನಾನು ಲಾಸ್ಟ್ ಈ ಸೈಜ್ ಕಾಯದಾಗ ಏನು ಕೊಟ್ಟಿನಿ ಅಂದರೆ CN ಕೊಟ್ಟೀನಿ. CN ಕೊಟ್ಟರೆ 25 kg ಹೇಳಿದ್ರು. ಮಳೆ ಜಾಸ್ತಿ ಆದ ಕಾರಣದಿಂದ ಕೆಳಗೇನು ಕಾಯಿ ಕರಗಬಾರ್ದು ಅಂತ ಹೇಳಿಬಿಟ್ಟು ನಾನು CN 50 kg ಕೊಟ್ಟೀನಿ.
ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಬಿಟ್ಟಿಂಗ್ ಮಾಡಬೇಕು, ಮಲ್ಚಿಂಗ್ ಹೊಡಿಬೇಕಣ್ಣ. ಮಲ್ಚಿಂಗ್ ಮಾಡಿದ್ರೆ ಇನ್ನು 1 ಅಡಿ ಜಾಸ್ತಿ ಮಾಡಿಬಿಟ್ಟು ಬಿಟ್ಟಿಂಗ್ ಮಾಡಿಬಿಟ್ರೆ ಇಲ್ಲ ನಮಗೆ 1.5 ಎಕರೆ ಆ ಕಡೆ ಮಾಡ್ತಾರೆ ಈಗ ಆ ಕಡೆ ಕಲೆ ಐತೆ. ಸಸಿ ಆರ್ಡರ್ ಕೊಟ್ಟೇನಲ್ಲ ರಂಗಣ್ಣವ್ರಿಗೆ ಹೇಳಿ ನಾನು. ಸರಿ ಫಂಕ್ಷನ್ ಮಾಡಿ